ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ. ಇಂತಹ ಮಹಾನ್ ದೇಶದಲ್ಲಿ ಒಳ್ಳೆಯ ಚುನಾವಣೆ ನಡೆದು ಬಂದಂತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಹಾಗಾಗಿ ಇತ್ತೀಚೆಗೆ ನಾವು ನೋಡ್ದಂಗೆ ಎಕ್ಸಿಟ್ ಪೋಲ್ಗಳು ಪ್ರಕಟ ಆಗಿದೆ. ಆದರೆ ಭಾರತೀಯ ಜ್ಯೋತಿಷ್ಯ ಹಿನ್ನೆಲೆಯಲ್ಲಿ ನೋಡುವಾಗ ವರಹಾಮಿಹಿರರ ಪ್ರಕಾರ ಹಾಗೂ ಬ್ಯಾಬಿಲೋನಿಯನ್ ಜ್ಯೋತಿಷ್ಯದ ಪಾರಂಪರಿಕದ ಪ್ರಕಾರ ನೋಡಿದ್ರೆ ಈ ಎಕ್ಸಿಟ್ ಪೋಲ್ಗಳ ಆಧಾರದ ಮೇಲೇ ಭಾರತೀಯ ಚುನಾವಣೆ ಯಾವ ರೀತಿ ನಡೀತೋ ಹೇಗೆ ಗ್ರಹಗತಿಗಳ ಆಧಾರದ ಮೇಲೆ ಮತ್ತು ವಾಸ್ತುಶಾಸ್ತ್ರಗಳ ಆಧಾರದ ಮೇಲೆ ನಾವು ಕೂಡ ಜ್ಯೋತಿಷ್ಯದ ಕೆಲವು ನಿಯಮಗಳ ಅನುಸಾರ ಮಂಡೇನ್ ಅಸ್ಟ್ರಾಲಜಿ ಅಂತಕ್ಕಂಥ ಕ್ರಮಬದ್ಧತೆಯಿಂದ ನಾವು ಈ ಎಕ್ಸಿಟ್ ಪೋಲ್ಗಳನ್ನು ಈಕ್ವಲ್ ಆಗಿ ನಾವು ಗ್ರಹಗತಿಗಳ ಆಧಾರದ ಮೇಲೆ ಕೂಡ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡ್ಬೋದು. ಇದು ನಮ್ಮ ಋಷಿಮುನಿಯವರು ಕೊಟ್ಟಂತಹ ಬಹಳ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ. ರಾಷ್ಟ್ರದ ರಾಜ್ಯದ ಎಲ್ಲ ವಿಚಾರಗಳಲ್ಲಿ ನಾವು ಕೆಲವು ಚುನಾವಣೆಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ಕೂಡ ಮಾಡ್ಬೋದು. ನಮ್ಮ ದೇಶದ ಚುನಾವಣೆ ಕಳೆದ ಸಂವತ್ಸರದಲ್ಲಿ ಅಂದರೆ 16 ಮಾರ್ಚ್ ಅಲ್ಲಿ ಅನೌನ್ಸ್ ಆಗಿ ಚುನಾವಣೆ ಆಯೋಗದಿಂದ ಅಲ್ಲಿ ಅನೌನ್ಸ್ ಆಗಿ ಕ್ರೋಧಿ ನಾಮ ಸಂವತ್ಸರ ಅಂದರೆ ಆ ಸಂವತ್ಸರಕ್ಕೆ ಬುಧನು ಅಧಿಪತಿಯಾಗಿ ಈ ಕ್ರೋಧಿ ನಾಮ ಸಂವತ್ಸರಕ್ಕೆ ಕುಜನು ಅಧಿಪತಿಯಾಗಿ 2 ಸಂವತ್ಸರದ ಸಂಧಿಗಳಲ್ಲಿ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಭಾಳ ವಿಶೇಷ. ಒಂದು ದೇಶದ ಚುನಾವಣೆಯನ್ನು ಪರಿಶೀಲನೆ ಮಾಡುವಾಗ ಆ ದೇಶ ಸ್ವಾತಂತ್ರ್ಯ ಪಡೆದಂತಹ ದಿನಾಂಕ, ನಕ್ಷತ್ರಗಳು ಮತ್ತು ಅಲ್ಲಿ ಆಡಳಿತ ನಡೆಸ್ತಕ್ಕಂಥ ರಾಜನ ಜನ್ಮ ದಿನಾಂಕ, ನಕ್ಷತ್ರಗಳು ಮತ್ತು ಅನೇಕ ಪಕ್ಷಗಳ ಉದಯ ಮತ್ತು ಆ ಪಕ್ಷಗಳ ನಾಯಕರುಗಳ ಜಾತಕಗಳನ್ನು ಪರಿಶೀಲನೆ ಮಾಡಿ ಮತ್ತು ಎಷ್ಟು ಫೇಸ್ಗಳಲ್ಲಿ ಈ ಎಲೆಕ್ಷನ್ ನಡೆಯುತ್ತೆ ಆ ಫೇಸ್ಗಳಲ್ಲಿ ನಡೆಯುವಾಗ ಚಂದ್ರನ ನಡಿಗೆಯ ಆಧಾರವನ್ನು ನಾವು ಗಣನೆಗೆ ತಗೊಳ್ಬೇಕಾಗತ್ತೆ. ಇದೇ ಸೂತ್ರ. ಈ ಸೂತ್ರದ ಆಧಾರದ ಮೇಲೆ ನಾವು ಈ ಈ ಈ ಸಲದ ಒಂದು ಚುನಾವಣೆಯ ಫಲಿತಾಂಶವನ್ನು ಜ್ಯೋತಿಷ್ಯ ರೀತಿ ಮಾಡೋದು ಹೇಗೆ ಅಂತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಚುನಾವಣೆ 16 ಮಾರ್ಚ್ 2024 ಅಲ್ಲಿ ಘೋಷಣೆಯಾಗಿ ಮೊದಲನೇ ತಾರೀಕು 19/4ರಿಂದ 1/6ರವರೆಗೆ 7 ಹಂತಗಳಲ್ಲಿ ಚುನಾವಣೆ ನಡೆದಿದೆ. ಈ 7 ಹಂತದಲ್ಲಿ ಚುನಾವಣೆಗಳನ್ನು ನಡೆಸುವಾಗ ಚಂದ್ರ ಯಾವ ರೀತಿ ಪ್ರಯಾಣ ಮಾಡ್ತಾನೆ, ಆ ವರ್ಷದಲ್ಲಿ ಎಷ್ಟು ಗ್ರಹಣಗಳಿದೆ, ಈ ಗ್ರಹಣಗಳ ಆಧಾರದ ಮೇಲೆ ಈ ಜನರ ಮನಸ್ಸು ಮತ್ತು ಪಕ್ಷಗಳ ಒಂದು ಪ್ರಣಾಳಿಕೆಗಳು ಮತ್ತು ಆಯಾ ಪ್ರದೇಶಗಳ ಅನುಸಾರವಾಗಿ ನಾವು ಗಣಿತ ಭಾಗವನ್ನು ಮಾಡಿ ನೋಡಿದಾಗ ಈ ಪಕ್ಷಗಳ ಆಧಾರದ ಮೇಲೆ ಏನಾಗುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋದಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಂಥ ಅಪಾರವಾದಂಥ ಒಂದು ಸಬ್ಜೆಕ್ಟೇ ಜ್ಯೋತಿಷ್ಯ. 47 ದಿನಗಳ ಕಾಲ ಅಂದರೆ ಚುನಾವಣೆ ಪ್ರಾರಂಭದಿಂದ 1ನೇ ತಾರೀಕುವರೆಗೆ 1ನೇ ಜೂನ್ವರೆಗೆ 47 ದಿವಸಗಳ ಕಾಲ ಚಂದ್ರನ ನಡಿಗೆಯನ್ನು ಆಧರಿಸಿ ಈ 7 ಹಂತದ ಚುನಾವಣೆಗಳನ್ನು ನಾವು ಪರಿಶೀಲನೆ ಮಾಡಿ ಮತ್ತು ಸ್ವತಂತ್ರ ಭಾರತದ ಕುಂಡಲಿ ಅಂದರೆ ನಮ್ಮ ಭಾರತ ದೇಶ ಹೇಗೆ ಸ್ವಾತಂತ್ರ್ಯ ಬಂತು, ಯಾವತ್ತು ಬಂತು, ಆ ನಕ್ಷತ್ರದ ಆಧಾರವನ್ನೆಲ್ಲ ಇಟ್ಕೊಂಡು ನಾವು ಈ ಗಣಿತ ಭಾಗವನ್ನು ಮಾಡಬೇಕಾಗತ್ತೆ. ನಮ್ಮ ಭಾರತ ದೇಶ ಅಮಾವಾಸ್ಯೆ ಪುಷ್ಯ ನಕ್ಷತ್ರದಂದು ಸ್ವಾತಂತ್ರ್ಯ ಪಡೀತು ಕಟಕ ರಾಶಿಯಲ್ಲಿ. ಈಗ ಪ್ರಸ್ತುತ ನಮ್ಮ ದೇಶಕ್ಕೆ ಅಷ್ಟಮ ಶನಿ ಎನ್ನುವ ಒಂದು ವಿಚಾರ ನಡೀತಾ ಇದೆ ಗೋಚಾರದಲ್ಲಿ. ಮತ್ತು 11ರಲ್ಲಿ 4 ಗ್ರಹಗಳ ಸಂಯೋಗದೊಂದಿಗೆ ನಮ್ಮ ದೇಶ ಮುನ್ನಡೆಯುತ್ತಾ ಇದೆ. ಈ ಪಕ್ಷಗಳ ಆಧಾರವನ್ನು ನಾವು ನೋಡುವಾಗ
ಮೊದಲನೇದಾಗಿ ಇಂಡಿ ಒಕ್ಕೂಟವನ್ನು ನಾವು ತೆಗೆದುಕೊಳ್ತೀವಿ. ಈ ಒಕ್ಕೂಟ ನಮಗೇನಾಗತ್ತೆ, 26 ಪಕ್ಷಗಳ ಒಕ್ಕೂಟ 17 ಜುಲೈ 2023ರಲ್ಲಿ ಕರ್ನಾಟಕದ ಬೆಂಗಳೂರಿನ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇದು ಪ್ರಾರಂಭ ಆಗುತ್ತೆ. ಇಲ್ಲಿ 26 ಪಕ್ಷಗಳು ಒಟ್ಟುಗೂಡಿ BJP ಸರ್ಕಾರವನ್ನು ಮಣಿಸಬೇಕು, ನರೇಂದ್ರ ಮೋದಿಯವರನ್ನು ಈ ಸಲ ಸೋಲಿಸಬೇಕು ಎಂಬುವ ಆಧಾರದ ಮೇಲೆ ಈ ಉಡಿಯಾಗುತ್ತೆ. ಅಂದರೆ ಅವತ್ತು ದಿವಸ ಅಮಾವಾಸ್ಯೆಯಾಗಿರುತ್ತೆ, ಅದು ಕೂಡ ಕಟಕ ರಾಶಿ. ನಮ್ಮ ದೇಶದ ಸ್ವಾತಂತ್ರ್ಯ ಅಮಾವಾಸ್ಯೆ, ನಮ್ಮ ಇಂಡಿ ಒಕ್ಕೂಟ ಪ್ರಾರಂಭವಾದದ್ದು ಕೂಡ ಅಮಾವಾಸ್ಯೆ. ಯಾವುದೇ ಮುಹೂರ್ತ ಒಂದು ಅಮಾವಾಸ್ಯೆಯಲ್ಲಿ ಪ್ರಾರಂಭ ಮಾಡೋದು ಅಷ್ಟು ಸುರಕ್ಷಿತವಲ್ಲ. ಈ ಇಂಡಿ ಕೂಟ ಯಾವ ರೀತಿ ಅಮಾವಾಸ್ಯೆಯಲ್ಲಿ ಪ್ರಾರಂಭ ಆಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತದನಂತರ ಆದಂತಹ ಒಗ್ಗಟ್ಟು, ಪ್ರದರ್ಶನ, ಬಲ, ಭಿನ್ನಾಭಿಪ್ರಾಯ, ಒಬ್ಬರ ಮೇಲೆ ಒಬ್ಬರ ಆರೋಪ, ಹೀಗಾಗಿ ಇಂಡಿ ಒಕ್ಕೂಟವು ವಿಭಜನೆಯಾಗಲು ಸಾಧ್ಯ ಆಯಿತು. ಎರಡನೇದು, ಯಾವುದೇ ನಡಿಗೆ, ಯಾವುದೇ ನಾಯಕರುಗಳು ಉತ್ತರದಿಂದ ದಕ್ಷಿಣದ ನಡಿಗೆಗೆ ಬರಬಾರ್ದು. ದಕ್ಷಿಣದಲ್ಲೂ ಅದು ವೆಸ್ಟ್ ಎಂಡ್ ಹೋಟೆಲ್ ಕೂಡ ವಾಸ್ತುಶಾಸ್ತ್ರ ನಿಯಮಾನುಸಾರ ಅದು ಕೂಡ ವಾಸ್ತುಶಾಸ್ತ್ರದ ಪ್ರಕೃತಿಯಲ್ಲಿ ಬರೋದಿಲ್ಲ. ಯಾಕೆ ಅಂತೇಳಿದರೆ ಇಲ್ಲಿ 2 ಘಟನೆಗಳು ನಡೀತು. ಒಂದು, ಹಿಂದೆ ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ತಮ್ಮ ಆಡಳಿತವನ್ನು ನಡೆಸುವಾಗ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಲ್ಲಿ ಕೂತ್ಕೊಂಡು ಆಡಳಿತ ನಡೆಸಿದ್ರು. ಆಗ ಅವರ ಸರ್ಕಾರ ಪತನವಾಯಿತು. ಈಗಲೂ ಕೂಡ ವೆಸ್ಟ್ ಎಂಡ್ ಹೋಟೆಲ್ಲು ಜನರ ಆಡುಭಾಷೆಯಲ್ಲಿ ಆಗಿಂದಾಗೆ ಪ್ರಸ್ತುತಪಡಿಸ್ತಾ ಇರ್ತಾರೆ. ಅದೇ ರೀತಿ ಇಂಡಿ ಒಕ್ಕೂಟ ಕೂಡ ಇದೇ ಹೋಟೆಲ್ನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಯೂ ಕೂಡ ವಿಭಜನೆ ಆಗೋಯಿತು. ಊಬರ್ ಕಂಪನಿ ಕೂಡ ಅಲ್ಲೇ ಡ್ರೈವರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಾಗ ಅಲ್ಲಿ ಕೂಡ ಗಲಾಟೆಗಳಾಗಿ, ಒಡೆದಾಟಗಳಾಗಿ ಅಲ್ಲಿ ಕೂಡ ಬಹಳ, ಈ ಎಲ್ಲ ಗಣನೆಗೆ ತಗೊಂಡಾಗ ದಕ್ಷಿಣದ ಕಡೆಗೆ ಯಾವ ನಡಿಗೆ ಇರುತ್ತೋ, ಉದಾಹರಣೆಗೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಉತ್ತರದಿಂದ ವಯನಾಡು ದಕ್ಷಿಣದ ನಡಿಗೆಗೆ ಬಂದು ವಯನಾಡಿನಲ್ಲಿ MP ಎಲೆಕ್ಷನಲ್ಲಿ ಗೆದ್ದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಡಿಸ್ಕ್ವಾಲಿಫಿಕೇಷನ್ ಆಗುವಂಥ ಸಂದರ್ಭ ಕೂಡ ಈ ರೀತಿ ದಕ್ಷಿಣದ ನಡಿಗೆಯಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಆ ಇಂಡಿ ಒಕ್ಕೂಟದ ಬಲ ಈ ಜಾತಕದ ಪ್ರಕಾರ ಅಮಾವಾಸ್ಯೆಯಿಂದ ಉದಯ ಆದ ಪ್ರಕಾರ ಕಂಡು ಬಂದಿದ್ದಲ್ಲಿ ಇಲ್ಲಿ ನಕಾರಾತ್ಮಕಗಳೇ ಹೆಚ್ಚು ಇರೋದರಿಂದ ಇಂಡಿ ಒಕ್ಕೂಟಕ್ಕೆ ಹಿನ್ನಡೆ ಆಗುವುದರಲ್ಲಿ ಸಂದೇಹ ಇಲ್ಲ. ಹಾಗೆ ಭಾರತೀಯ ಜನತಾ ಪಕ್ಷ ನೋಡಿದಾಗ, ಭಾರತೀಯ ಜನತಾ ಪಕ್ಷ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿಯೇ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಕೂಡ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಹೀಗಾಗಿ ಈ ಭಾರತೀಯ ಜನತಾ ಪಕ್ಷದ ನಕ್ಷತ್ರ ಮತ್ತು ರಾಶಿ ಏನಿದೆ, ಅದೇ ನಕ್ಷತ್ರ ಅದೇ ರಾಶಿಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಾರೆ. ಹಾಗೆ ಒಬ್ಬ ರಾಜನು ತನ್ನ ನಾಮಪತ್ರವನ್ನು ಸಲ್ಲಿಸಬೇಕಾದರೆ, ತನ್ನ ಶುಭ ಕಾರ್ಯಗಳನ್ನು ಮಾಡಬೇಕಾದರೆ ಅವರು ಒಳ್ಳೆಯ ಮುಹೂರ್ತಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನರೇಂದ್ರ ಮೋದಿಯವರು 14 ಮೇ 2024 ಮಂಗಳವಾರ ಪುಷ್ಯಮಿ ನಕ್ಷತ್ರದ ದಿನ ಅವರು ವಾರಣಾಸಿಗೆ ಬಂದು ವಾರಣಾಸಿಯಲ್ಲಿ ಈಶ್ವರನ, ಕಾಲಭೈರವೇಶ್ವರನ ಹಾಗೂ ಶಕ್ತಿಯ ಆರಾಧಕರನ್ನೆಲ್ಲ ಪೂಜೆಗಳನ್ನು ಮಾಡಿ ಅಭಿಜಿತ್ ಲಗ್ನದಲ್ಲಿ, ಅಂದರೆ 11:45 12 ಅಭಿಜಿತ್ ಲಗ್ನದಲ್ಲಿ ಅವರೊಂದಿಗೆ ಜೊತೆಯಲ್ಲಿ ಪ್ರಖ್ಯಾತ ಜ್ಯೋತಿಷರು ಒಬ್ಬರನ್ನ ಇಟ್ಕೊಂಡು ಅವರು ಸಂಕಲ್ಪವನ್ನು ಮಾಡಿ ಈ ದೇಶದ ಮುನ್ನಡೆಗಾಗಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅವತ್ತು ಕೂಡ ಪುಷ್ಯಮಿ ನಕ್ಷತ್ರ. ಯಾವ ಗ್ರಂಥಗಳಲ್ಲಿ, ನಾಡಿ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದರೆ, ಯಾರು ಒಂದು ಕಾರ್ಯಕ್ರಮವನ್ನು ಅಥವಾ ಶುಭ ಕೆಲಸವನ್ನು ಪುಷ್ಯಮಿ ನಕ್ಷತ್ರದಲ್ಲಿ ಪ್ರಾರಂಭ ಮಾಡ್ತಾರೋ ಅದು ನಿರಂತರವಾಗಿ ಅವರ ಸಂಕಲ್ಪಗಳು ಈಡೇರುತ್ತವೆ. ಇದು ನಾಡಿ ಗ್ರಂಥಗಳ ಪ್ರಕಾರ ನಮಗೆ ದೊರೆತಕ್ಕಂಥ ವಿಚಾರ. ಹಾಗಾಗಿ ನಾವು ಈ ಎಲ್ಲ ಇಂಡಿ ಒಕ್ಕೂಟದ ಉದಯದ ಜಾತಕ, ಭಾರತೀಯ ಜನತಾ ಪಕ್ಷದ ಉದಯದ ಜಾತಕ,
ಈ ಇಂಡಿ ಒಕ್ಕೂಟದಲ್ಲಿ ನಾಯಕರಿಲ್ಲದೆ ಇರೋದರಿಂದ ಆ ನಾಯಕರ ಜಾತಕ ಯಾರ್ದು ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಯಾವ ಜಾತಕವನ್ನು ಪರಿಶೀಲನೆ ಮಾಡೋಕ್ಕಾಗ್ತಾ ಇಲ್ಲ. ತದನಂತರ ನಾವು ತೆಗೆದುಕೊಂಡಿದ್ದು ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಜಾತಕ. ಹಾಗೂ ನರೇಂದ್ರ ಮೋದಿಯವರು ಯಾವ ದಿನ ಯಾವ ನಕ್ಷತ್ರದಲ್ಲಿ ತಮ್ಮ ಎಲೆಕ್ಷನ್ ಇದಕ್ಕೆ ನಾಮಪತ್ರ ಸಲ್ಲಿಸಿದ್ರು, ವಾರಣಾಸಿಯಲ್ಲಿ ಹೇಗೆ ಸಲ್ಲಿಸಿದ್ರು ಅನ್ನತಕ್ಕಂಥ ಚಿತ್ರಣಗಳನ್ನು ತೆಗೆದುಕೊಂಡಾಗ ಈ ಎಲ್ಲ ವೇದಾಂಗ ಜ್ಯೋತಿಷದಲ್ಲಿ ನಾವು ಪರಿಶೀಲನೆಗಳನ್ನು ಮಾಡಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಂಡುಕೊಂಡಾಗ ಈ ಬಾರಿ 1ನೇ ತಾರೀಕು ಜೂನ್ 2024ರಂದು ಕೊನೆಗೊಂಡ ಚುನಾವಣೆಯಲ್ಲಿ ನಮ್ಮ ಈ ಚುನಾವಣೆ ಫಲಿತಾಂಶ 4ನೇ ತಾರೀಕು ಏನು ಮಂಗಳವಾರ ಭರಣಿ ನಕ್ಷತ್ರದಲ್ಲಿ ಪ್ರಾರಂಭ ಆಗುತ್ತೆ. ಸೊ ಇವತ್ತಿನ ಗ್ರಹಗತಿಗಳು ರಾಷ್ಟ್ರದ, ರಾಜ್ಯದ ಹಾಗೂ ಪ್ರಧಾನಮಂತ್ರಿಗಳು ನಾಯಕರ ಕೆಲವು ಜಾತಕಗಳನ್ನು ನಾವು ಪರಿಶೀಲನೆ ಮಾಡಿದಾಗ ನಮಗೆ ತಿಳಿತಕ್ಕಂಥದ್ದು ಈ ಎಲ್ಲ ವಿಶ್ಲೇಷಣೆಗಳ ಪ್ರಕಾರ NDA ಒಕ್ಕೂಟವು ಸುಮಾರು 330ರಿಂದ ಅಧಿಕ ಸ್ಥಾನವನ್ನು ಹಿಂದೆ ಮುಂದೆ ಗಳಿಸಿ ಲೋಕಸಭಾ ಸ್ಥಾನಗಳನ್ನು ಪಡೆದು ಮುಂದಿನ ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಸಂದೇಹ ಇಲ್ಲ. ಈ ಗ್ರಹಗತಿಗಳ ಆಧಾರದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಸೂಚನೆ NDA ಒಕ್ಕೂಟ ಈ ಬಾರಿ ಭಾರತ ದೇಶದಲ್ಲಿ ಹೊಸ ಸರ್ಕಾರವನ್ನು ಈ ಅಮಾವಾಸ್ಯೆ ಆದ ಮೇಲೆ 6ರಂದು ಗುರುವಾರ ಏನು ಪಂಚಕೂಟಗಳ ದರ್ಶನ ಇದೆ, ಆ ಪಂಚಕೂಟಗಳ ದರ್ಶನ ಅಮಾವಾಸ್ಯೆ ಆದಮೇಲೆ ಹೊಸ ಸರ್ಕಾರ ರಚಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಗಜೇಂದ್ರ ಬಾಬು ಜ್ಯೋತಿಷರು ಹಾಗೂ ವಾಸ್ತುತಜ್ಞರು, ಆದಿತ್ಯ ಜ್ಯೋತಿರ್ವಿಜ್ಞಾನ ಶಾಲೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.